ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಹಾಗೂ ಸಂಸ್ಕಾರ ಬೆಳೆಸಿಕೊಳ್ಳದಿದ್ದರೆ ಜೀವನ ಅರ್ಥವಾಗುತ್ತದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ ಡಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ಶನಿವಾರ ಆಯೋಜಿಸಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು, ವಿದ್ಯಾರ್ಥಿಗಳು ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಬೇಕು. ವಿದ್ಯಾವಂತನಿಗೆ ವಿನಯ ಸಂಸ್ಕಾರ ಇಲ್ಲದಿದ್ದರೆ, ಆ ವಿದ್ಯಾವಂತನಿಗೆ ತಿಳುವಳಿಕೆ ಜ್ಞಾನ ಇಲ್ಲದಿದ್ದರೆ ಏನೆಲ್ಲ ಅನರ್ಥವಾಗುತ್ತೆಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ನಮ್ಮ ಹಣೆಬರಹವನ್ನ ಯಾರೂ ಬರೆಯಲು ಬರುವುದಿಲ್ಲ, ನಾವೇ ಬರೆದುಕೊಳ್ಳಬೇಕು, ನಾವೇ ಬದಲಾಯಿಸಿಕೊಳ್ಳಬೇಕು. ಭಗವಂತನ ಕೃಪೆ, ಗುರುಗಳ ದೃಷ್ಟಿ ಇದ್ರೆ ಮೂಕನು ಮಾತನಾಡಬಲ್ಲ, ಕೊಂಟನು ಬೆಟ್ಟವನ್ನ ಹತ್ತಬಲ್ಲ. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಸಾಧನೆಗೈಯಲು ಸಾಧ್ಯ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ, ಈ ಶಕ್ತಿ, ಮೂರು ಶಕ್ತಿಗಳನ್ನ ಯಾವ ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆಯಿಂದ ಅಳವಡಿಸಿಕೊಳ್ಳುತ್ತಾನೋ ಅವನ ಜೀವನ ಕೊನೆಯವರೆಗೂ ಉತ್ತುಂಗದಲ್ಲಿರಲು ಪ್ರಯತ್ನಿಸುತ್ತಾನೆ. ಜೊತೆಗೆ ಆ ವಿದ್ಯಾರ್ಥಿಯ ಗುಣಮಟ್ಟ ಕೂಡ ಉತ್ತಮವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಾವು ಸಂಜೆಯನ್ನು ನೋಡಿದ್ರೆ ಚಪ್ಪಾಳೆ ಹೊಡಿತೀವಿ, ಸೂರ್ಯ ಅಸ್ತಮಾನೂ ಚಪ್ಪಾಳೆ ಹೊಡಿತೀವಿ, ಸಂತೋಷ ಪಡ್ತೀವಿ, ತುಂಬಾ ಖುಷಿಯಾಗಿ ನೋಡ್ತೀವಿ. ಇದೇನು ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕೂಡ 24 ಗಂಟೆ ಕಾಲವನ್ನು ಕಳೆದೋಲ್ಲ ಅಂತೇಳಿ ಆಲೋಚನೆ ಮಾಡ್ಕೋಬಹುದು. ಸಮಯ ಹೋಯಿತು, ಸಮಯ ಮತ್ತೆ ಅದಕ್ಕೆ ಹೇಳಿದ್ರೆ ನಾನು ಹಿರಿಯರು ಒಂದೇ ಏನೇನು ಶಾಸ್ತ್ರ ಹೇಳಿ ಕೇಳಿದ್ರೆ ಒಂದೇ ಮಾತು ಇದೆಯಲ್ಲ, ಏನಂತ ಮತ್ತು ಕಳೆದರೆ ಸಿಕ್ಕಿದ್ದು, ಮತ್ತು ಕಳೆದರೆ ಸಿಕ್ಕಿ ಇದೆ. ಸಮಯ ಜ್ಞಾನ ಬಹಳ ಮುಖ್ಯ ಅಂತ ಹೇಳಿ ಶೇಖರ್ ಅವರು ಹೇಳಿದರು. ಮಂಜಣ್ಣ ಅಂತ ಹೇಳಿದ್ರು. ಅದಕ್ಕೆ ಗಾಂಧೀಜಿಯವರು ಕೇಳ್ತಾರಂತೆ, ನಮ್ಮೆಲ್ಲ ಪತ್ರಿಕಾ ಸಂಘದಲ್ಲೂ ಸಾಧನೆ ಆದಾಗ ಒಂದು ಇಂಪ್ರೂವ್ ಮಾಡ್ತಾರೆ. ಯಾವಾಗಲೂ ಜೀವನದಲ್ಲಿ ಗಾಂಧೀಜಿ ಸಾಧನೆ ಮಾಡ್ಕೊಂಡೇ ಬಂದದ್ದು. ಗಾಂಧೀಜಿಯವರಿಗೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಕಾರಣ ಅಂತ ಹೇಳಿ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರೇನು ಮಾತಾಡಲ್ಲ, ನನ್ನ ಜೀವನವೇ ನನಗೆ ಸಂದೇಶ ಒಂದೇ ಮಾತು. ಶಾಸಕ ಎ ಮಂಜು ಮಾತನಾಡಿ, ವಿದ್ಯಾರ್ಥಿಗಳು ಆದರ್ಶ ವ್ಯಕ್ತಿಗಳ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಬೇಕು. ಮಕ್ಕಳು ತಮ್ಮ ಗುರಿ ಸಾಧನೆಗೆ ಸತತ ಪ್ರಯತ್ನ ಮಾಡುವಂತೆ ತಿಳಿಸಿದರು. ನಾನು ಈ ಸಂದರ್ಭದಲ್ಲಿ ಅವರ ಪರವಾಗಿ ಹೇಳ್ತಾ ಇದ್ದೇನೆ. ಬಹುಶಃ ನೀವೆಲ್ಲರೂ ಕೂಡ ಚಪ್ಪಾಳೆಯಿಂದ ನಮ್ಮ ಪರವಾಗಿಯಿಂದ ನನಗೆ ಅನಿಸ್ತಾ ಇದೆ. ಬಹುಶಃ ಅವರಿಗೆ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಿಮ್ಮ ಆಯ್ಕೆ ವಹಿಸಿಕೊಂಡಿದ್ದಾರೆ. ಹಣೆ ಮಕ್ಕಳಾಗಲಿ ತೆಗೆದು ಹಣೆ ಬರೆಯೋದಿಲ್ಲ, ಹಣೆಗೆ ನಾವು ಬರ್ಸ್ಕೋಬೇಕು. ಅಂದ್ರೆ ನಾನು ಏನಾಗಬೇಕು ನನಗೆ ಬರ್ಕೊಂಡ್ರೆ ನಾನು ಹಣೆ ಬರ ಅಂತ ಹೇಳಿ ಬಹುಶಃ ನನಗೆ ಈ ಸಂಸ್ಥೆಯ ಒಂದು ಸಹಾಯ ಮಾಡಬೇಕು, ಅಂದ್ರೆ ಅವರ ಸೇವೆ ಮಾಡೋದಕ್ಕೆ ನನ್ನ ಪುಣ್ಯ ಆಗ್ತಕ್ಕಂಥದ್ದು ಹೇಳಿ ನಾನು ಕೂಡ ನಮ್ಮ ಒಬ್ಬರಿಗೆ ಗೊತ್ತಿಸ್ಕೊಂಡು 19 ಜನ ಮಕ್ಕಳು ನಾನೇ ಇದೇ ಸಂದರ್ಭದಲ್ಲಿ ದೀರ್ಘ ಹಾಜರಾದ ವಿದ್ಯಾರ್ಥಿಗಳು ಹಾಗೂ ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂಎ ಶೇಖರ್, ಕಾಲೇಜು ಪ್ರಾಂಶುಪಾಲ ಮಹೇಶ್ ಹೊಡೆನೂರು, ಶ್ರೀಧರ್ ಪ್ರಭು ಸೇರಿದಂತೆ ಇತರರಿದ್ದರು. ಬಳಿಕ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಚನ್ನರಾಯಪಟ್ಟಣ